ಹೊರಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿನ ಹೊಸ್ದಾಗಿ ತೋಟ ಮಾಡೋರು ಬಿಸಿ ಗಾಳಿನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಒಂದು ಶೇಕಡ ಒಂದು 20-30 ಭಾಗ ನಮ್ಮ ತೋಟದಲ್ಲಿ ನೀರನ್ನ ಕೊರತೆನ ನೀಗಿಸುತ್ತೆ. ಯಾವುದು ಬಾರ್ಡ್ರಲ್ಲಿ ಹಾಕ್ಕೋಬೋದು, ಅಳಸ ಹಾಕ್ಕೋಬೋದು, ಗ್ಲಿರಿಸಿಡಿ ಹಾಕ್ಕೋಬೋದು, ಮತ್ತು ಬೆಟ್ಟದ ನೆಲ್ಲಿ ಹಾಕ್ಕೋಬೋದು, ಸೀತಾಫಲ ಹಾಕ್ಕೊಂಡು ನಾವು ಫಸ್ಟು ಬೇಲಿ ಮುಖಾಂತರ ಜೀವಂತ ಬೇಲಿನ ಅಡಿಕೆನ ಮಾಡ್ಕೋಬೇಕು. ಅದನ್ನು ನಾವು ನೈಸರ್ಗಿಕ ಕೃಷಿ ಅಂದರೆ ಫಸ್ಟು ಪ್ರಾರಂಭದಲ್ಲಿ ಹೊರಗಡೆಯಿಂದ ತಗೊಂಬಂದು ಮಾಡ್ತಕ್ಕಂಥದ್ದಲ್ಲ. ಸಾವಯವ ಇದು ರಾಸಾಯನಿಕ ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ಹೊರಗಡೆಯಿಂದ ಏನು ತರಬಾರ್ದು. ತರಬಾರ್ದು. ಅದನ್ನು ನಾವು ಎಲ್ಲಿ ಇರ್ತೀವೋ ಅಲ್ಲಿ ಬಳಸ್ಕೋಬೇಕು. ನಾನು ಅವಾಗಲೇ ಹೇಳಿದೆ ಜೀವನ ಹೆಂಗ್ ಮಾಡಬೇಕು ಅಂತ. ಈ ತೋಟಕ್ಕೆ 15 ವರ್ಷ 20 ವರ್ಷ ಆಗಿದೆ ರಾಸಾಯನಿಕ ಬಳಕೆ ಮಾಡಿ. ಮಾತ್ರೆಗಳು ಬಳಕೆ ಮಾಡಿ 15 ವರ್ಷ ಆಗೈತೆ. ನೈಸರ್ಗಿಕ ಕೃಷಿ ಮಾಡಿ 20 ವರ್ಷ ಆಗಿದೆ. ಏನೇನು ಗೊಬ್ಬರ ಕೊಡ್ತೀರಾ ಸರ್ ಈ ತೋಟಕ್ಕೆ ನೀವು? ನಾವು ಪಾಳೇಕರ್ ಮೆಥಡಲ್ಲಿ ಜೀವಾಮೃತ ಮತ್ತೆ ಬಂದಿರತಕ್ಕಂಥ ಸಗಣಿ ಗಂಧ ಎಲ್ಲ ಇದು ಡ್ರಿಪ್ ಮುಖಾಂತರ ಇದಕ್ಕೆ ಕೊಡ್ತೀವಿ. ಸೂಕ್ಷ್ಮ ಜೀವಾಣುಗಳು ಭೂಮಿಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ನಿದ್ರಾ ವ್ಯವಸ್ಥೆಯಲ್ಲಿ ಇರ್ತವೆ. ಈಗ ಹೆಂಗೆ ನೀವು ಟೀ ಅಂಗಡಿಗೆ ಹೋಗಿ ಟೀ ಕುಡಿದು ಉತ್ತೇಜನ ಬರುತ್ತಲ್ಲ, ರಿಲ್ಯಾಕ್ಸ್ ಆಗುತ್ತಲ್ಲ ನಿಮಗೆ, ಆ ಥರ ನಾವು ಜೀವಾಮೃತ ಕೊಟ್ಟಾಗ ಅವೇನು ಮಾಡ್ತವೆ, ದ್ವಿಗುಣಗೊಳ್ತಾ ಇರ್ತವೆ. ಸೂಕ್ಷ್ಮ ಜೀವಾಣುಗಳು ಬಂದಾಗ ತಾನಾಗಿ ದೇಶಿ ಎರೆಹುಳುಗಳು ಕೆಲಸ ಮಾಡ್ತವೆ. ಅದು ಏನು ಸೂಕ್ಷ್ಮ ರಂಧ್ರಗಳು ಹಾಕಿರುತ್ತಲ್ಲ, ಆ ರಂಧ್ರದಲ್ಲಿ ಮಳೆನ ಹಿಡಿದಿಟ್ಕೊಳೋ ಶಕ್ತಿ ಅದಕ್ಕೆ ರಂಧ್ರದ ಇಳಿದ್ಬಿಡುತ್ತೆ. ಆಯ್ತಾ? ಭೂಮಿ ಹಗುರ ಆಗುತ್ತೆ. ಭೂಮಿ ಕೆಳಗಡೆ ಹೋಗ್ಬಿಡುತ್ತೆ, ನೀರು ಹಿಡಿದಿಟ್ಕೊಂಡಿರುತ್ತೆ. ಆ ಮುಚ್ಚಿಗೆ ಇದ್ದಾಗ ಬೇಸಿಗೆನಲ್ಲಿ ಎಲ್ಲಿ ನೀರು ಒಳಗಿರುತ್ತೆ, ಆ ಮುಚ್ಚಿಗೆ ಇದ್ರೆ ವಾಪಸ್ ನೀರು ಭೂಮಿ ಮುಖಾಂತರ ಬರುತ್ತೆ. ಹೌದು ಸರ್, ತೇವಾಂಶ ಎಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ತೇವಾಂಶ ಇದೆ. ಹೌದು ಅಲ್ವಾ? ಪಾಳೇಕರ್ ಏನ್ ಹೇಳ್ತಾರೆ, 1 ಅಡಿ ನೀವು ಮುಚ್ಚಿಗೆ ಹಾಕಿದ್ರೆ 1 ದಿವಸಕ್ಕೆ ತುಂಬಾ ಜೀವಿಗಳಿದಾವೆ ಸರ್ ಇಲ್ಲೆಲ್ಲ. ವಾತಾವರಣದಲ್ಲಿ 6 ಅಡಿ ನೀರು ಕಲೆಕ್ಟ್ ಮಾಡುತ್ತೆ ಒಂದು ದಿವಸಕ್ಕೆ. ಕಾಫಿ ಬಿಟ್ಟಿದೆಯಲ್ಲ? ಹೌದು, ಬಿಟ್ಟಿದೆ ಅಲ್ವರಾ? ನೋಡಿ ಇಲ್ಲಿ ಯಾವ ತರ ಬಿಟ್ಟಿದೆ. ಚೆನ್ನಾಗಿ ಬಿಟ್ಟಿದೆ ಸರ್ ಕಾಫಿ. ಇದು ನಮ್ಗೆ ಊರಿಗೆ ಹೈಟ್ ಇದೀವಿ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರೆ ಕಾಫಿನೂ ಬರುತ್ತೆ ಅನ್ನೋದು ಎಷ್ಟು ಬಿಟ್ಟಿದೆ ನೋಡಿ. ಮಲೆನಾಡಿಗಿಂತ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಿಟ್ಟಿದೆ ಸರ್. ಇದಕ್ಕೆ ಗೊಬ್ಬರ ಇಲ್ಲ, ಬರೀ ಮುಚ್ಚಿಗೆ ಅಷ್ಟೇ, ನೀರು ಅಷ್ಟೇ. ಯಾವ್ದು ಗೊಬ್ಬರ ಕೊಡಕ್ಕಾಗಿಲ್ಲ. ಜೀವಾಮೃತ ಒಂದು ಬರುತ್ತೆ ಅಷ್ಟೇ. ಸ್ಪ್ರೇ ನೋಡಿದಿಲ್ಲ ಇದಕ್ಕೆ? ಇಲ್ಲ ಸ್ಪ್ರೇ ಯಾವುದು ಇಲ್ಲ. ಯಾವ್ದು ಸ್ಪ್ರೇ ಮಾಡಲ್ಲ, ಎಷ್ಟಾರ ಬರ್ಬೋದು. ಸರ್ ಹಸು ಕೂಡ ಸಾಕಿದ್ರೆ ಸರ್? ಹಳ್ಳಿಕಾರು ಒಂದು ಹಸುನಲ್ಲಿ ನಾವೊಂದು 4-5 ಎಕರೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಹೌದಾ? ಬನ್ನಿ ನೋಡಿ. ಮಣ್ಣನ್ನ ಎತ್ಕೋಬಹುದಲ್ವಾ, ಎಷ್ಟು ಇಕ್ಕಿದೆ ನೋಡಿ. ಹೌದು ಸರ್, ಕೈಯಲ್ಲೇ ಮಣ್ಣೆಲ್ಲ ತೆಗಿಬಹುದು. ಅಷ್ಟು ಮಣ್ಣು ಹ್ಯೂಮಸ್ ಕ್ರಿಯೇಟ್ ಆಗಿದೆ. ಇಷ್ಟು ಗೊಬ್ಬರನೇ ಅಲ್ವಾ ಸರ್? ಗೊಬ್ಬರನೇ ಇದು, NPK. ಹೌದೌದು. ಇಷ್ಟು ಆಗಿದೆ. ಇದೆಲ್ಲ ಮುಚ್ಚಿಗೆ ಹಾಕ್ಬಿಡ್ತೀವಿ, ಎಲ್ಲ ವೇಸ್ಟೇಜ್ ಇಲ್ಲಿ ಬಿಟ್ಬಿಡ್ತೀವಿ. ನೀವೆಲ್ಲರ ಮುಚ್ಚಿಗೆ ಹಾಕಿ, ತೇವಾಂಶ ಇದೆ ಅಲ್ಲಿ ಎರೆಹುಳ ಕೆಲಸ ಮಾಡಿರುತ್ತೆ ನೋಡಿ. ಇದೆಲ್ಲ ಎರೆಹುಳದ ಇಕ್ಕೆ, ಇದೆಲ್ಲ ಗೊತ್ತಾಯ್ತರ? ಅವಾಗ ಹೊರಗಡೆಯಿಂದ ತರ್ತಕ್ಕಂಥ ಗೊಬ್ಬರದ ಅವಶ್ಯಕತೆ ಇಲ್ಲ. ಸುಮಾರು ಒಂದು 15 ವರ್ಷದಿಂದ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡಿದ್ದೀವಿ. ಇಲ್ಲಿ ಒಂದು ಪಂಚತರಂಗಿಣಿ ವ್ಯವಸ್ಥೆ ಪದ್ಧತಿ ಮಾಡ್ಕೊಂಡಿದ್ದೀವಿ. ಸುಭಾಷ್ ಪಾಳೇಕರ್ ಮೆಥಡಲ್ಲಿ ಒಂದು 5 ಭಾಗನ ವಿಂಗಡಣೆ ಮಾಡಿಕೊಂಡು ಈ ನೈಸರ್ಗಿಕ ಕೃಷಿನಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಬಂದಿದ್ದು ಅಡಿಕೆನಲ್ಲಿ. ನಾವೇನು ಮಾಡ್ತೀವಿ, ಬರೀ ಗಿಡಗಳ್ನ ಬೆಳೆಸ್ಕೊಂಡು ಅಡಿಕೆ ತೋಟ ಮಾಡ್ಕೊಂಡಿದ್ದೀವಿ ಅಲ್ವಾ? ಹೌದು. ಕಳೆನಾಶಕ ಹೊಡೆದು ಮತ್ತು ರೋಗಗೆ ಬಂದರೆ ಔಷಧಿ ಹೊಡೆದು ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ನಾವು ಮಾಡ್ಕೊಂಡಿರೋದೇನು ಅಂದರೆ, ಪ್ರಾರಂಭದಲ್ಲಿ ಯಾರೇ ಹೊಸ್ದಾಗಿ ತೋಟ ಮಾಡ್ತೀನಿ ಅಂದರೆ ಪ್ರಾರಂಭದಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿನ ಹೊಸ್ದಾಗಿ ತೋಟ ಮಾಡೋರು ಬಿಸಿ ಗಾಳಿನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಒಂದು ಶೇಕಡ ಒಂದು 20-30 ಭಾಗ ನಮ್ಮ ತೋಟದಲ್ಲಿ ನೀರನ್ನ ಕೊರತೆನ ನೀಗಿಸುತ್ತೆ. ಯಾವುದು ಬಾರ್ಡ್ರಲ್ಲಿ ಹಾಕ್ಕೋಬೋದು, ಅಳಸ ಹಾಕ್ಕೋಬೋದು, ಗ್ಲಿರಿಸಿಡಿ ಹಾಕ್ಕೋಬೋದು, ಮತ್ತು ಬೆಟ್ಟದ ನೆಲ್ಲಿ ಹಾಕ್ಕೋಬೋದು, ಸೀತಾಫಲ ಹಾಕ್ಕೊಂಡು ನಾವು ಫಸ್ಟು ಬೇಲಿ ಮುಖಾಂತರ ಜೀವಂತ ಬೇಲಿನ ಅಡಿಕೆನ ಮಾಡ್ಕೋಬೇಕು. ಅದಾದಮೇಲೆ ಒಳಗಡೆ ಅಡಿಕೆ ಗಿಡ ತೋಟ ಮಾಡಿಕೊಂಡು ಬೇರೆಯವರು ಟ್ರಂಚ್ ಮಾಡ್ತಾರೆ, ಅವ್ರವ್ರ ಮೆಥಡಲ್ಲಿ ಅವ್ರು ಮಾಡ್ತಾರೆ. ನಾವು ಮೆಥಡಲ್ಲಿ ಬರೀ ಅಡಿಕೆ ಹಾಕಿದ್ದೀವಿ. ಅಡಿಕೆ ಆದಮೇಲೆ ಅಡಿಕೆ ಎರಡರ ಮಧ್ಯೆ ಬಾಳೆ ಇದೆ. ಸರ್, ಬಾಳೆ ಹಾಕಿದ್ರೆ ಹೊರವು ತಿನ್ನುತ್ತೆ ಅಂತಾರೆ ಕೆಲವರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ?
ಈಗ ಮಕ್ಕಳು ಮನೆಯಲ್ಲಿ ಜಾಸ್ತಿ ಸಂಖ್ಯೆ ಜಾಸ್ತಿ ಆದರೆ ಎಲ್ಲರಿಗೂ ಆಹಾರ ಬೇಕು. ಅದ್ರ ತಕ್ಕನಂಗೆ ನಾವು ಅದಕ್ಕೆ ಒದಗಿಸ್ಬೇಕಾಗತ್ತೆ. ಸಾರಜನಕ, ರಂಜಕ, ಪೊಟ್ಯಾಸು ಈ ಥರದ್ದು ಏನು ನಿಸರ್ಗದಲ್ಲಿ ಸಿಗ್ತಕ್ಕಂಥದ್ದು. ನಾನು ಹೇಳ್ತಾ ಇರೋದು ಹೊರಗಡೆಯಿಂದ ತಂದಿರ್ತಕ್ಕಂಥದ್ದಲ್ಲ. ಅದನ್ನು ನಾವು ನೈಸರ್ಗಿಕ ಕೃಷಿ ಅಂದರೆ ಫಸ್ಟು ಪ್ರಾರಂಭದಲ್ಲಿ ಹೊರಗಡೆಯಿಂದ ತಗೊಂಬಂದು ಮಾಡ್ತಕ್ಕಂಥದ್ದಲ್ಲ. ಸಾವಯವ ಇದು ರಾಸಾಯನಿಕ ಆ ಅಂದ್ರೆ ಥರದ್ದು ನಿಮ್ ಲೆಕ್ಕದಲ್ಲಿ ಹೊರಗಡೆಯಿಂದ ಏನು ತರಬಾರ್ದು. ತರಬಾರ್ದು. ಅದನ್ನ ನಾವು ಎಲ್ಲಿ ಇರ್ತೀವೋ ಅಲ್ಲಿ ಬಳಸ್ಕೋಬೇಕು. ನಾನು ಅವಾಗಲೇ ಹೇಳಿದೆ ಜೀವನ ಹೆಂಗ್ ಮಾಡಬೇಕು ಅಂತ. Okay. ಅಲ್ವರ? ಅದೇ ರೀತಿ ಕೃಷಿನೂ ಅದೇ ಥರ ಮಾಡಬೇಕು. ಅಂದ್ರೆ ನೀವು ಯಾವುದೇ ರಾಸಾಯನಿಕ ಪದಾರ್ಥ ಹಾಕಲ್ಲ ಈ ತೋಟಕ್ಕೆ? 15 ವರ್ಷ 20 ವರ್ಷ ಆಗಿದೆ ರಾಸಾಯನಿಕ ಬಳಕೆ ಮಾಡಿ. ಮಾತ್ರೆಗಳು ಬಳಕೆ ಮಾಡಿ 15 ವರ್ಷ ಆಗೈತೆ. ನೈಸರ್ಗಿಕ ಕೃಷಿ ಮಾಡಿ 20 ವರ್ಷ ಆಗಿದೆ. ಏನೇನ್ ಗೊಬ್ಬರ ಕೊಡ್ತೀರಾ ಸರ್ ಈ ತೋಟಕ್ಕೆ ನೀವು? ನಾವು ಪಾಳೇಕರ್ ಮೆಥಡಲ್ಲಿ ಜೀವಾಮೃತ ಮತ್ತೆ ಬಂದಿರತಕ್ಕಂಥ ಸಗಣಿ ಗಂಧ ಎಲ್ಲ ಇದು ಡ್ರಿಪ್ ಮುಖಾಂತರ ಇದಕ್ಕೆ ಕೊಡ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಅದು ಬೇಕಾಗಲ್ಲ. ಅಂದರೆ ಉಳಿಕೆಗಳ್ನ ಅಲ್ಲಿ ನಾವು ನಿಸರ್ಗದಲ್ಲಿ ಏನು ಸಿಗುತ್ತೆ, ನಿಸರ್ಗದಲ್ಲಿ ಅಂದರೆ ಕಾಡಲ್ಲಿ ಯಾವ ಥರ ಮರಗಳು ಬದುಕ್ತವೆ ಆ ಥರ ಕೃಷಿ ಮಾಡ್ಕೊಂಡು ಹೋಗ್ಬೇಕು. ಹೊರಗಡೆಯಿಂದ ತಂದಾಕಿ ಕೃಷಿ ಮಾಡೋದಲ್ಲ. ಕಾಡಲ್ಲಿ ಯಾರು ನೀರು ಹಾಕ್ತೀವ? ಬೆಳೆ ಬರ್ತಾ ಇಲ್ವಾ? ಹೌದು, ಕಾಡಲ್ಲಿ ಯಾರು ನೀರ್ ಹಾಕೋದಿಲ್ಲ. ಅದು ನೀರು ಹಾಕಲ್ಲ. ಚೆನ್ನಾಗಿ ಯಾಕೆಂದ್ರೆ ಬೆಳೆಯುತ್ತೆ ಸರ್ ಅಲ್ಲಿ. ಸೃಷ್ಟಿ ಆ ಥರ ಮಾಡ್ಕೊಂಡಿರುತ್ತೆ. ಹೌದು. ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಬಿರ್ತಕ್ಕಂಥ ಗರಿನ ಸುತ್ತ ಹಾಕಿದ್ರೆ 50% ಭಾಗ ನೀರಿನ ಕೊರತೆ ನೀಗಿಸ್ತು. ಮತ್ತೆ ತೇವಾಂಶ ಉಳೀತು. ಅದಕ್ಕೆ ನಮ್ಮ ದೇಶಿ ನಾಟಿ ಹಸುವಿನಲ್ಲಿ ಜೀವಾಮೃತ ಬರುತ್ತಲ್ಲ ಅದನ್ನ ಬಳಸ್ಕೊಂಡ್ರೆ ಸೂಕ್ಷ್ಮ ಜೀವಾಣುಗಳು, ಭೂಮಿಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ನಿದ್ರಾ ವ್ಯವಸ್ಥೆಯಲ್ಲಿ ಇರ್ತವೆ. ಈಗ ಹೆಂಗೆ ನೀವು ಟೀ ಅಂಗಡಿಗೆ ಹೋಗಿ ಟೀ ಕುಡಿದು ಉತ್ತೇಜನ ಬರುತ್ತಲ್ಲ, ರಿಲ್ಯಾಕ್ಸ್ ಆಗುತ್ತಲ್ಲ ನಿಮಗೆ, ಆ ಥರ ನಾವು ಜೀವಾಮೃತ ಕೊಟ್ಟಾಗ ಅವೇನು ಮಾಡ್ತವೆ, ದ್ವಿಗುಣಗೊಳ್ತಾ ಇರ್ತವೆ. ಸೂಕ್ಷ್ಮ ಜೀವಾಣುಗಳು ಬಂದಾಗ ತಾನಾಗಿ ದೇಶಿ ಎರೆಹುಳುಗಳು ಕೆಲಸ ಮಾಡ್ತವೆ. ದೇಶಿ ಎರೆಹುಳು ಕೆಲಸ ಮಾಡಿದಾಗ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಅವಾಗ ದೇಶಿ ಎರೆಹುಳುಗಳು ಕೆಲಸ ಮಾಡಿದಾಗ ದೇಶಿ ಎರೆಹುಳುಗಳು 24 ಗಂಟೆನಲ್ಲಿ ಕೆಲಸ ಮಾಡಿದಾಗ 24 ಗಂಟೆಲಿ ಕೆಲಸ ಮಾಡಿದಾಗ ನಿಮಗೆ ಸಾಕಷ್ಟು NPK ಬರುತ್ತೆ. ಅದರಲ್ಲೇ ಸಿಕ್ಬಿಡುತ್ತೆ. NPK ಅಂದ್ರೆ ನೀವು ಎರೆಹುಳುಗಳು NPK ನ ಜನರೇಟ್ ಮಾಡ್ತವೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಅಷ್ಟು ಅದು ಏನು ಇಕ್ಕುತ್ತಲ್ಲ, ಈಗ ಕೆಂಪು ನೆಲ ಇರುತ್ತೆ, ಎರೆಹುಳ ಇರುತ್ತೆ. ಎರೆಹುಳ ಉತ್ಪತ್ತಿ ಮಾಡಿ ನಾವು ಬೆಳೆಯೋದಕ್ಕೆ ಬಿಟ್ರೆ, ನೀವು ತೆಗೆದ್ಬಿಟ್ಟು ಇಕ್ಕುತ್ತಲ್ಲ, ಅದನ್ನ ಹಸಿ ಇಕ್ಕೆನ ತಗೊಂಡು ಕಪ್ಪಾಗಿರುತ್ತೆ, ತಗೊಂಡು ನೋಡಿ. ಕಪ್ಪಾಗಿರುತ್ತಾ? ಕಪ್ಪಾಗಿರುತ್ತೆ ಅಲ್ವಾ? ನೋಡಿದ್ದೀನಿ. ಮತ್ತೆ 24 ಗಂಟೆ ಎಷ್ಟು ಉತ್ಪತ್ತಿ ಮಾಡ್ತು? ನಿಧಾನ ಆದ್ರೂ ಆಗ್ಬೋದು. ಸಂಖ್ಯೆನ ಜಾಸ್ತಿ ಮಾಡಿದಾಗ ನಾವು ಮುಚ್ಚಿಗೆ ಕೊಟ್ಟು ಹ್ಯೂಮಸ್ ಕ್ರಿಯೇಟ್ ಮಾಡಿ ತೇವಾಂಶ ಹಿಡಿದಿಟ್ಕೊಂಡಾಗ ತಾನಾಗಿ ಕೆಲಸ ಜಾಸ್ತಿ ಮಾಡಿದಾಗ, ಆಮೇಲೆ ಸಂಖ್ಯೆ ಜಾಸ್ತಿ ಆದಾಗ 6 ಅಡಿ ಉಳುಮೆ ಮಾಡಿ ಎಷ್ಟು ಗೊಬ್ಬರ ಉತ್ಪತ್ತಿ ಮಾಡುತ್ತೆ ಅಲ್ವಾ? ಈ ತೋಟಕ್ಕೆ ನೀವು ಉಳುಮೆ ಮಾಡೋದಿಲ್ಲ? ಇಲ್ಲ ಇಲ್ಲ, 15-20 ವರ್ಷ ಆಯ್ತು ಉಳುಮೆ ಬೇಕಾಗಿಲ್ಲ. ನಾನು ಹೇಳೋದ್ ಕೇಳಿ, ದೇಶಿ ಎರೆಹುಳ ಬದುಕದ್ ಬಿಟ್ರೆ 6 ಅಡಿ ಉಳುಮೆ ಮಾಡುತ್ತೆ. ಹಿಂಗಾದ್ರೂ ಹೋಗ್ಬೋದು, ಹಿಂಗಾದ್ರೂ ಹೋಗ್ಬೋದು ಅಲ್ವರಾ? ಅವಾಗ ಏನಾಗುತ್ತೆ, 6 ಅಡಿ ಉಳುಮೆ ಮಾಡುತ್ತೆ, ಗೊಬ್ಬರನೂ ಉತ್ಪತ್ತಿ ಮಾಡುತ್ತೆ. ಆಯ್ತಾ? 2 ಕೆಲಸ ಆದಾಗ ಇಲ್ಲ, ಇನ್ನೊಂದು ಕೆಲಸ ಐತೆ, ಹೇಳ್ತೀನಿ. ಅದು ಏನು ಸೂಕ್ಷ್ಮ ರಂಧ್ರಗಳು ಹಾಕಿರುತ್ತಲ್ಲ, ಆ ರಂಧ್ರದಲ್ಲಿ ಮಳೆನ ಹಿಡಿದಿಟ್ಕೊಳೋ ಶಕ್ತಿ ಅದಕ್ಕೆ ರಂಧ್ರದಲ್ಲಿ ಇಳಿದ್ಬಿಡುತ್ತೆ. ಆಯ್ತಾ? ಭೂಮಿ ಹಗುರ ಆಗುತ್ತೆ. ಭೂಮಿ ಕೆಳಗಡೆ ಹೋಗ್ಬಿಡುತ್ತೆ, ನೀರು ಹಿಡಿದಿಟ್ಕೊಂಡಿರುತ್ತೆ. ಆ ಮುಚ್ಚಿಗೆ ಇದ್ದಾಗ ಬೇಸಿಗೆನಲ್ಲಿ ಎಲ್ಲಿ ನೀರು ಒಳಗಿರುತ್ತೆ, ಆ ಮುಚ್ಚಿಗೆ ಇದ್ರೆ ವಾಪಸ್ ನೀರು ಭೂಮಿ ಮುಖಾಂತರ ಬರುತ್ತೆ. ವಾತಾವರಣದಲ್ಲಿ ಇರ್ತಕ್ಕಂಥ ತೇವಾಂಶ, ಕೆಳಗಡೆಗಿರ್ತಕ್ಕಂಥ ಮಳೆಗಾಲದಲ್ಲಿ ನೀರಿರ್ತಕ್ಕಂಥ ತೇವಾಂಶ ಎರಡೂ ಮೇಲೆ ಬರುತ್ತೆ. ಎಲ್ಲಿ ಮುಚ್ಚಿಗೆ ಇರುತ್ತೋ ಅಲ್ಲಿ ತಗೊಂಬಂದು ಬಿಡುತ್ತೆ. ವಾಪ್ಸ ಅಂತ ಕರಿತೀವಿ. ಆಯ್ತಲ್ಲ? ಇದು ತೇವಾಂಶನ ಕಾಪಾಡುತ್ತೆ. ಉದಾಹರಣೆಗೆ ನೀವು ಮನೆ ಮುಂದ್ಗಡೆನೋ ಇಲ್ಲ ಗಿಡದ ಪಕ್ಕನ ಒಂದು ಮುಚ್ಚಿಗೆ ಹಾಕ್ಬಿಡಿ, 1 ಅಡಿ ಮುಚ್ಚಿಗೆ ಹಾಕ್ಬಿಡಿ ಹುಲ್ಲೆಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ, ನೀರು ಹಾಕಿದ ತೇವಾಂಶ ಇರುತ್ತೆ. ಎಲ್ಲಿ ಬಂತು? ಕೆಳಗಡೆ ಇರ್ತಕ್ಕಂಥ ತೇವಾಂಶ, ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ 70 ಭಾಗ ತೇವಾಂಶ ಎರಡೂ ಬಂದು ತೇವಾಂಶನ ಅಲ್ಲಿ ಆ ಗಿಡಗಳಿಗೆ ಒದಗಿಸುತ್ತೆ. ಗೊತ್ತಾಯ್ತಾ? 15 ವರ್ಷಗಳಿಂದ ಉಳುಮೆ ಮಾಡಿಲ್ಲ, 1 ಡ್ರಾಪ್ ನೀರು ಆಚೆ ಹೋಗಿಲ್ಲ. 1 ಡ್ರಾಪ್ ನೀರು ಆಚೆ ಹೋಗಿಲ್ಲ. ಯಾವಾಗ ನೋಡಿ, ಇಲ್ಲಿ ಉಳಿಕೆ ಬಾಳೆ ಐತಲ್ಲ, ಉಳಿಕೆಯಲ್ಲ ಇಲ್ಲೇ ಬಿಟ್ಟಿದ್ದೀವಿ. ನೋಡಿ. ಹೌದು ಸರ್, ತೇವಾಂಶ ಎಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ತೇವಾಂಶ ಇದೆ. ಹೌದು ಅಲ್ವಾ?
ಪಾಳಕರ್ ಏನ್ ಹೇಳ್ತಾರೆ, ಹ್ಮ್. 1 ಅಡಿ ನೀವು ಮುಚ್ಚಿಗೆ ಹಾಕಿದ್ರೆ ಹ್ಮ್. 1 ದಿವಸಕ್ಕೆ ತುಂಬಾ ಜೀವಿಗಳಿದಾವೆ ಸರ್ ಇಲ್ಲೆಲ್ಲ. ವಾತಾವರಣದಲ್ಲಿ ಹ್ಮ್. 6 ಅಡಿ ನೀರು ಕಲೆಕ್ಟ್ ಮಾಡುತ್ತೆ ಒಂದು ದಿವಸಕ್ಕೆ. ಹೌದು. ನೋಡಿ ಇದೆಲ್ಲ ಇಕ್ಕೆ ನೋಡಿ ಎರೆಹುಳದ್ದು. ಹ್ಮ್. ಗೊತ್ತಾಯ್ತಲ್ಲ. ಹೌದು ಸರ್. ಯಾವ ಕಲರ್ ಇದೆ ಇದು? ಕಪ್ಪು ಕಲರ್ ಇದೆ. 365 ದಿವಸಲು ಉಳುಮೆ ಮಾಡೋದು ಇದು. ಯಾಕೆ ಉಳುಮೆ ಬೇಕು? 6 ಅಡಿ ಉಳುಮೆ ಮಾಡೋಕ್ಕಾಗುತ್ತಾ ನಿಮ್ಮ ಟ್ಯಾಕ್ಟ್ರಿ? ಇಲ್ಲ ಮಾಡಕ್. ಒಂದು ಟ್ಯಾಕ್ಟ್ರಿನಲ್ಲಿ ರೈತರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ 1.5 ಟನ್ 2 ಟನ್ನ ನೀವು ಭೂಮಿ ಮೇಲೆ ಭಾರ ಬಿಟ್ಟು ಹಿಂದ್ಗಡೆ ನೇಗ್ಲು ಎಳೆಯುತ್ತೆ. ನೇಗ್ಲು ಎಳಿಬೇಕಾದ್ರೆ 1 ಟನ್ ಕೆಪಾಸಿಟಿ ಟೈರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತೆ, ಸೂಕ್ಷ್ಮ ರಂಧ್ರಗಳು ಮುಚ್ಚಿ ಹೋಗ್ತವೆ. ಆ ಸೂಕ್ಷ್ಮ ಜೀವಾಣುಗಳಿಗೆ ಉಸಿರಾಟ ನಡೆಸಕ್ಕಾಗಲ್ಲ. ಅವಾಗ ನಮ್ಗೆ ಭೂಮಿ ಗಟ್ಟಿ ಬಂದು ನೀರು ಹಿಡಿದಿಟ್ಕೊಳಲ್ಲ. ಅದಕ್ಕೆ ಜಾಸ್ತಿ ನೀರು ಹೊರಗಡೆ ಹೋಗ್ತಾ ಇರೋದು, ಪ್ರವಾಹ ಅದಕ್ಕೆ ಆಗ್ತಾ ಇರೋದು. ಇಲ್ಲಿ ನೋಡಿ, ಇದು ಮುಚ್ಚಿಗೆ ಹಾಕಿರೋದು ಹುಲ್ಲು. ಎಷ್ಟು ತೇವಾಂಶ ಇದೆ ನೋಡಿ, ಎಷ್ಟು ಇಕ್ಕಿದೆ ನೋಡಿ, ಎಷ್ಟು ಸೂಕ್ಷ್ಮ ಜೀವಾಣುಗಳು ವಾಸ ಮಾಡ್ತಾವೆ ನೋಡಿ. ಕಾಣುತ್ತಾ? ಎಷ್ಟು ವಾಸ ಮಾಡ್ತಾ ಇದಾವೆ ನೋಡಿ ಸೂಕ್ಷ್ಮ ಜೀವಾಣುಗಳು. ಕೆಲವು ಕಣ್ಣಿಗೆ ಕಾಣದವಂತ ಒಂದಷ್ಟು ಕಾಣ್ತವೆ, ಕಾಣಂತವು. ಕಾಣದೇ ಇರ್ತಕ್ಕಂಥ ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳು ಇರ್ತವೆ. ಇವಕ್ಕೆ ನಮ್ಮ ದೇಶೀಯ ಹಸುವಿನ ಜೀವಾಮೃತ ಮಾಡಿ ಕೊಟ್ಟಾಗ ದ್ವಿಗುಣಗೊಳ್ತವೆ, ಆಕ್ಟಿವ್ ಆಗುತ್ತವೆ. ಅವಾಗ ಎರೆಹುಳ ಉತ್ಪತ್ತಿ ಜಾಸ್ತಿ ಆದಾಗ ನಮಗೆ ಹ್ಯೂಮಸ್ ಕ್ರಿಯೇಟ್ ಆದಾಗ, ಎರೆಹುಳ ಉತ್ಪತ್ತಿ ಜಾಸ್ತಿ ಆದಾಗ ನಮಗೆ ಆಟೋಮೆಟಿಕ್ಕಾಗಿ ಗೊಬ್ಬರ ಮಾಡ್ತಾ ಇರ್ತವೆ. ಬೇರೆಯವರೆಲ್ಲ ಬೆಂಕಿ ಇಡ್ತಾರೆ, ನಾವು ಕಡ್ದು ಇಲ್ಲೇ ಬಿಟ್ಟಿದ್ದೀವಿ. ಗೊತ್ತಾಯ್ತಾ? ಆ ಕೆಲಸ ಆಗುತ್ತೆ ನೋಡಿ. ಇಲ್ಲಿ ಪಂಚತರಂಗಿಣಿ ವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಒಂದು ಅಡಿಕೆ, ಕಾಳುಮೆಣಸು, ಗೊತ್ತಾಯ್ತಾ? ಕಾಳುಮೆಣಸಿದೆ. ಆಮೇಲೆ ಇಲ್ಲಿಗೆ ಬನ್ನಿ, ಇಲ್ಲಿ ಕಾಳುಮೆಣಸು, ಅಡಿಕೆಗೆ ಕಾಳುಮೆಣಸು. ಆಮೇಲೆ ಇಲ್ಲಿ ಕಾಫಿ ಇದೆ ನೋಡಿ, 36 ಅಡಿಗೊಂದು, ಅಲ್ಲ ಅಡಿಕೆನಲ್ಲಿ 36 ಅಡಿಗೊಂದು ಕಿತ್ಲೆ ಇದೆ. ಕಾಣುತ್ತಲ್ಲ ಕಿತ್ಲೆ? ಕಿತ್ಲೆ ಪಕ್ಕ ಕಾಫಿನೂ ಇದೆ. ಕಾಫಿ ಬಿಟ್ಟಿದೆಯಲ್ಲ ಅಲ್ವರಾ? ನೋಡಿ ಇಲ್ಲಿ ಯಾವ ತರ ಬಿಟ್ಟಿದೆ. ಚೆನ್ನಾಗಿ ಬಿಟ್ಟಿದೆ ಸರ್ ಕಾಫಿ. ಇದು ನಮ್ಗೆ ಊರಿಗೆ ಹೈಟ್ ಇದೀವಿ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರೆ ಕಾಫಿನೂ ಬರುತ್ತೆ ಅನ್ನೋದು. ಎಷ್ಟು ಬಿಟ್ಟಿದೆ ನೋಡಿ, ಮಲೆನಾಡಿಗಿಂತ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಿಟ್ಟಿದೆ ಸರ್. ಇದಕ್ಕೆ ಗೊಬ್ಬರ ಇಲ್ಲ, ಬರೀ ಮುಚ್ಚಿಗೆ ಅಷ್ಟೇ, ನೀರು ಅಷ್ಟೇ. ಯಾವ್ದು ಗೊಬ್ಬರ ಕೊಡಕ್ಕಾಗಿಲ್ಲ. ಜೀವಾಮೃತ ಒಂದು ಬರುತ್ತೆ ಅಷ್ಟೇ. ಇಲ್ಲ ಸ್ಪ್ರೇ ಯಾವುದು ಇಲ್ಲ. ಯಾವ್ದು ಸ್ಪ್ರೇ ಮಾಡಲ್ಲ, ಎಷ್ಟಾರ ಬರ್ಬೋದು, ಆ ತರ ಮಾಡ್ತೀವಿ ನೋಡಿ. ಇಲ್ಲಿ ಗ್ಲಿರಿಸಿಡಿಯಾ ಅಂತ ಒಂದು ಮಧ್ಯದಲ್ಲಿ ಅಲ್ಲೊಂದು ಗ್ಲಿರಿಸಿಡಿಯಾ ಇರುತ್ತೆ. ಆಯ್ತಾ? ಅವು ಕಡ್ಡಿ ಸಮೇತ ಅಲ್ಲಿ ಕಡ್ದು ಬಿಟ್ಬಿಡ್ತೀವಿ ಹಾಗೆ. ನೋಡಿ ಎಷ್ಟು ತಣ್ಣಗಿದೆ ನೋಡಿ ಭೂಮಿ. ನೋಡಿ ತೇವಾಂಶ ಇದೆ ಸರ್ ನೋಡಿ. ಅವಾಗ ಏನಾಗುತ್ತೆ, 50 ಭಾಗ ನೀರನ್ನ ಉಳಿತಾಯ. ನೀರು ಕೊಡಲೇಬೇಕಾಗಿರಲ್ಲ ಅವಾಗ ನಾವು. ಆಮೇಲೆ ಆಯ್ತಾ, ಫೈಲೇರಿ ಮುಗಿಸ್ಬೋಣ. ಬಾಳೆ ಆಯ್ತು, ಕಾಫಿ, ಫಸ್ಟ್ ಅಡಿಕೆ ಆಯ್ತು, ಬಾಳೆ ಆಯ್ತು, ಕಾಫಿ ಆಯ್ತು, ಏಲಕ್ಕಿ ಇದೆ ಅಲ್ವರಾ? ಆಮೇಲೆ ಇನ್ನೊಂದು ಕಿತ್ಲೆ ಇದೆ. 5 ಗಿಡಗಳು, 5 ಬಹುಮಡಿ ಪದ್ಧತಿನಲ್ಲಿ 5 ಗಿಡಗಳು ಇಲ್ಲಿ ಅಳವಡಿಸ್ಕೊಂಡಿದ್ವಿ. ಏಲಕ್ಕಿನೂ ಇದೆ, ಏಲಕ್ಕಿ ಮನೆಗೆ ಬರ್ತಾ ಇದೆ. ಕಾಫಿನೂ ಸದ್ಯಕ್ಕೆ ಮಾಡ್ತಾ, ಇದು ಪ್ರಯೋಗ. ನೆಕ್ಸ್ಟು ಎಕ್ಸ್ಟೆಂಡ್ ಮಾಡೋ ಪದ್ಧತಿ, ಮೇಲೆ ಎಲ್ಲ ಎಕ್ಸ್ಟೆಂಡ್ ಮಾಡೋದು ಇದೆ. ಆಮೇಲೆ ಇಲ್ಲಿ ಟ್ರೆಂಚ್ ಮಾಡಿದ್ದೀವಿ ನೋಡಿ. ಅಲ್ಲಿ ಡ್ರಿಪ್ಪಲ್ಲಿ ಕೊಟ್ಟಿರೋದು ನಾನು ನೀರು. ಎಲ್ಲಿಗೆ ಬಂದಿದೆ? ಇಲ್ಲಿ ವಾಟರ್ ಲಾಕಿಂಗ್ ಆಗಿದೆ ಅಲ್ವರಾ? ಎಕ್ಸಸ್ ಆಗಿದ್ದ ನೀರು ಇಲ್ಲಿ ಬಂದಿದೆ, ಟ್ರಂಚಿಗೆ ಬಂದು ಇಳ್ಕೊಂಡಿದೆ. ಈಗ ಅವಾಗ ಏನಾಗುತ್ತೆ, 1 ತಿಂಗಳು ನೀರು ಕೊಡೋಕ್ಕಾಗಲಿಲ್ಲ, ಇಲ್ಲಿ ಟ್ರೆಂಚಲ್ಲಿ ಅಬ್ಸರ್ವ್ ಮಾಡುತ್ತೆ. ಇದು ಒಳಗಡೆ ಬೇರೆ ಎಳ್ಕೊಳುತ್ತೆ. ಇಷ್ಟೊಂದು ನೀರು ನಿಲ್ಬಾರ್ದು. ಆಕ್ಚುಲಿ ನಾನು ತಿರುಗಿಸಿಲ್ಲ, ಬಂದು ನಿಂತ್ಬಿಟ್ಟಿದೆ. ಆಯ್ತಾ? ಅವಾಗೇನಾಗುತ್ತೆ, ಬಸಿಗಾಲುವೆನೂ ಕೆಲಸ ಮಾಡುತ್ತೆ ಟ್ರೆಂಚ್. ಪ್ರತಿ ತೋಟದಲ್ಲಿ 2 ಲೈನ್ ಮಧ್ಯೆ ಒಂದು ಟ್ರೆಂಚ್ ಇದೆ. ಆ ಟ್ರೆಂಚ್ಗೆ ಏನು ಮಾಡ್ತೀವಿ, ಬೇಸಿಗೆನಲ್ಲಿ ಪೂರ್ತಿ ಮುಚ್ಚಿಗೆ ಆಗ್ಬಿಡ್ತೀವಿ. ನೀರು ಕಡಿಮೆ ಆದ್ರೂ ಬೇರೆಲ್ಲ ಇಲ್ಲಿ ಬಂದಿರುತ್ತೆ. ಇದು ಇಲ್ಲಿ ನೀರು ಕೊಡಬೇಕಿತ್ತು, ನೀರು ಕಡಿಮೆ ಆಗುತ್ತೆ ಅಂತ ಉದ್ದೇಶದಲ್ಲಿ ಡ್ರಿಪ್ ಮಾಡಿರೋದು. ಇಲ್ಲಿ ನಾವೇನು ಮಾಡುತ್ತೆ, ಮುಚ್ಚಿಗೆ ಕೊಟ್ಟಾಗ 1 ತಿಂಗಳು ನೀರು ಕಡಿಮೆ ಕೊಡಲಿಲ್ಲ ಅಂದ್ರೂ ಆ ಬೇರು ಇಲ್ಲಿ ಬಂದಿರುತ್ತೆ. ಇಲ್ಲಿಂದ ತೇವಾಂಶನ ಮತ್ತೆ ಆಹಾರದ ಮನೆ ಇದು ಟ್ರೆಂಚ್.
ಕಾಲುವೆ ಇಲ್ಲಿ ಮುಖಾಂತರ ಅದು ನೀರ್ನ ಹಾ ತಗೊಳುತ್ತೆ. ಎಳ್ಕೊಂಡ್ಬಿಡುತ್ತೆ. ಅವಾಗ ನಮಗೆ ಬೇರು ಹ್ಮ್. ಭೂಮಿ ಪೂರ್ತಿ ವಿಸ್ತಾರವಾಗಿ ಆಗ್ತಾ ಇರುತ್ತೆ. ಭೂಮಿ ತೇವಾಂಶ ಯಾವಾಗಲೂ ಹಿಡಿದಿಟ್ಕೊಂಡಿರುತ್ತೆ. ಆ ಕೆಲಸ ಇಲ್ಲಾಗ್ತಾ ಇರುತ್ತೆ. ಸರ್ ಹಸು ಕೂಡ ಸಾಕಿದ್ರೆ ಸರ್? ಹಾ, ಹಳ್ಳಿಕಾರು ಒಂದ್ ಹಸುನಲ್ಲಿ ಹ್ಮ್. ನಾವೊಂದು 4-5 ಎಕರೆ ಮೇಂಟೈನ್ ಮಾಡ್ತಾ ಇದೀವಿ. ಹೌದಾ? ಬನ್ನಿ ನೋಡಿ. ಮಣ್ಣನ್ನ ಎತ್ಕೋಬಹುದಲ್ವಾ, ಎಷ್ಟು ಇಕ್ಕಿದೆ ನೋಡಿ. ಹೌದು ಸರ್, ಕೈಯಲ್ಲೇ ಮಣ್ಣೆಲ್ಲ ತೆಗಿಬಹುದು. ಅಷ್ಟು ಮಣ್ಣು ಹ್ಯೂಮಸ್ ಕ್ರಿಯೇಟ್ ಆಗ್ತಾ ಇದಿಷ್ಟು ಇದೆ. ಗೊಬ್ಬರನೇ ಅಲ್ವಾ ಸರ್? ಹಾ, ಗೊಬ್ಬರನೇ ಇದು. NPK. ಹೌದೌದು, ಇಷ್ಟು ಆಗಿದೆ. ಇದೆಲ್ಲ ಮುಚ್ಚಿಗೆ ಹಾಕ್ಬಿಡ್ತೀವಿ, ಎಲ್ಲ ವೇಸ್ಟೇಜ್ ಇಲ್ಲಿ ಬಿಟ್ಬಿಡ್ತೀವಿ. ನೀವೆಲ್ಲರ ಮುಚ್ಚಿಗೆ ಹಾಕಿ. ತೇವಾಂಶ ಇದೆ, ಅಲ್ಲಿ ಎರೆಹುಳ ಕೆಲಸ ಮಾಡಿರುತ್ತೆ ನೋಡಿ. ಇದೆಲ್ಲ ಎರೆಹುಳದಿಕ್ಕೆ ಇದೆಲ್ಲ. ಗೊತ್ತಾಯ್ತಾ? ಅವಾಗ ಹೊರಗಡೆಯಿಂದ ತರ್ತಕ್ಕಂಥ ಗೊಬ್ಬರದ ಅವಶ್ಯಕತೆ ಇಲ್ಲ. ಜೀವಾಮೃತ ಇದೆಲ್ಲ ಮುಚ್ಚಿಗೆ ಹಾಕ್ಬೇಕು. ಮತ್ತೆ ನಾವು 1 ಲಕ್ಷ 2 ಲಕ್ಷ ಗೊಬ್ಬರ ತಂದ್ವಿ, ಕುರಿ ಗೊಬ್ಬರ ಹೊಡ್ಸಿದ್ವಿ ಅಂತಾರಲ್ಲ ಸರ್, ಅದೆಲ್ಲ ಅದು ತಾಳ್ಮೆ ಬೇಕು, ಮತ್ತೆ ಮಾಡ್ತಕ್ಕಂಥ ವ್ಯವಸ್ಥೆನಲ್ಲಿ ಅಳವಡಿಸ್ಕೋಬೇಕು. ಇಂಟ್ರೆಸ್ಟ್ ಇರಬೇಕು. ಒಂದು, ನಾವು ಆರೋಗ್ಯವಾಗಿರ್ತೀವಿ, ನಂಬ್ಕೊಂಡಿರ್ತಕ್ಕಂಥ ಭೂಮಿ ನಂಬ್ಕೊಂಡಿರ್ತಕ್ಕಂಥ ಆರೋಗ್ಯನ ಸುಧಾರಿಸ್ಕೋಬೇಕು, ಮತ್ತೆ ಆದಾಯನೂ ಬರಬೇಕು ಅನ್ನೋದೊಂದು ಶ್ರಮ ಹಾಕ್ಬೇಕು. ಝೀರೋ ಬಜೆಟ್ ಕಲ್ಟಿವೇಶನ್. ಹಾ, ನಾವೆಲ್ಲ ಹೋಗ್ಬಿಟ್ಟು ನಾವು ಕೂತ್ಕೊಂಡು ನಾವು ಕೃಷಿ ಮಾಡ್ತೀನಿ ಅಂದ್ರೆ ಹಿಂಗಾಗುತ್ತೆ. ನಮ್ ಬದುಕಿದು ನೋಡಿ. ಏಲಕ್ಕಿ ಎಲ್ಲ ಬಿಡಿಸಿದೀವಿ ಇವಾಗೆಲ್ಲ. ಏಲಕ್ಕಿನೂ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ನೋಡಿ. ಅಲ್ಲಿ ತುಂಬಾ ಬಿಟ್ಟಿತ್ತು, ಎಲ್ಲ ಕಿತ್ತಾಕಿದಾರೆಲ್ಲ ಬಿಡಿಸಿದೆ ಇವಾಗ. ಇದು ಕಿತ್ಲೆ ಗಿಡನಾ ಸರ್ ಇದು? ಹಾ, ಇದು ಚಕೋತ. ಚಕ್ಕೋತ. ಚಕೋತ ಇದು ಬರಗಾಲ ಬಂದಿತ್ತಲ್ಲ, ನೀರಿನ ಕೊರತೆ ಆಯ್ತಲ್ಲ, ಈಗ 3-4 ವರ್ಷದಿಂದ. ಅವಾಗ ನಾವು ಟ್ರೆಂಚ್ ಮಾಡಿದ್ವಿ. ಟ್ರೆಂಚ್ ಮಾಡಿ ಮೊಟ್ಟೆ ಎಲ್ಲ ವೇಸ್ಟೇಜ್ ತುಂಬಿ ಪ್ರತಿ ದಿವಸ ಒಂದು ಅರ್ಧ ಗಂಟೆ ನೀರು ಕೊಟ್ರೆ ತೇವಾಂಶ 1 ತಿಂಗಳು ಹಿಡಿದು ಇಟ್ಕೊಳುತ್ತೆ ಅಂತ ಹೇಳಿ ಅವಾಗ ನೀರು ತೋಟ ಉಳಿಸ್ಕೊಳ್ಳೋದಕ್ಕೆ ಮಾಡಿದ್ವಿ. ಬೇರೆಯವ್ರ ತೋಟ ಕಡಿಮೆ ಆಯ್ತು, ನಮ್ದು ಪರವಾಗಿಲ್ಲ, ಹಂಗೆ ಇತ್ತು, ತೊಂದರೆ ಇಲ್ಲ. ನೋಡಿ ಏಲಕ್ಕಿ ಎಷ್ಟು ಬಂದಿದೆ ನೋಡಿ, ತಂದು ಈ ತರ ವಿಸ್ತಾರವಾಗಿದೆ ನೋಡಿ ಏಲಕ್ಕಿ. ಇದು ಅಡಿಕೆ ಸಿಪ್ಪೆದು ಗೊಬ್ಬರ. ಇದು ಜಮೀನ್ ಗೊಬ್ಬರ ಅಲ್ಲ, ಇದು ಅಡಿಕೆ ಸಿಪ್ಪೆನಲ್ಲಿ ಹೊರಗಡೆ ಬೇರೆಯವ್ರು ತಗೊಂಬಂದು ಸುರಿತಾರೆ. ಅಲ್ಲಿ ನಾವು 1 ವರ್ಷ ಬಿಡ್ತೀವಿ, ಜೀವಾಮೃತ ಸ್ಪ್ರೇ ಮಾಡ್ತೀವಿ. ಈ ತರ ಪೌಡರ್ ಆಗಿದೆ. ಅದು ಬೆಂಕಿ ಇಡಬಾರ್ದು. ಒಂದು, ವಾಯು ಮಾಲಿನ್ಯ ಆಗುತ್ತೆ ಬೆಂಕಿ ಇಡೋದ್ರಿಂದ. ಹೊರಗಡೆಯಿಂದ ತರ್ತಕ್ಕಂಥದ್ನ ಬಳಸ್ಕೊಂಡು ನಿಲ್ಸಿ ಇದನ್ನ ಇಲ್ಲೇ ಬಳಸ್ಕೋಬಹುದು. ಮಲ್ಚಿಂಗು ಆಗುತ್ತೆ ನೋಡಿ, ಎಷ್ಟು ತಣ್ಣಗಿದೆ ನೋಡಿ, ಅಲ್ವಾ? ಗೊಬ್ಬರ ತರ ಇದು ಜೀವಾಮೃತ ಸ್ಪ್ರೇ ಮಾಡ್ಕೊಂಡು ರಾಶಿ ಹೊಡೆದು 3 ತಿಂಗಳಲ್ಲಿ ನಿಮ್ಗೆ ಗೊಬ್ಬರ ಆಗ್ಬಿಡುತ್ತೆ. ಸುಟ್ಟಾಗ್ತದೆ ರೋಡ್ ಸೈಡ್. ಅದು ಅದೇ ಜ್ಞಾನ ಇಲ್ಲ ಅವರಿಗೆ, ತಿಳಿಯೋ ವ್ಯವಸ್ಥೆ ಅವರಿಗೆ ಒಂದು ಕಲ್ಪಿಸಿಲ್ಲ. ಗೊತ್ತಾಯ್ತಾ? ತಿಳಿಯೋದು ದಾಹ ಬೇಕು, ಏನಾಗ್ತಿದೆ, ನಾವು ಬದುಕ್ತಾ ಇದೀವಿ ಅಂತ. ಬರೀ ಕೆಮಿಕಲ್ ಹಾಕ್ಬಿಟ್ಟು ಯಾರಪ್ಪ ಇವೆಲ್ಲ ಮಾಡೋರು ಅಂತಂದ್ರೆ ಭೂಮಿ ಹಾಳು ಮಾಡಿ ಮಕ್ಕಳಿಗೆ ಬರೀ ಇದನ್ನ ಕೊಟ್ಟೋಗ್ತಾ ಇದೀವಿ. ಬಂಜರು ಪೀಳಿಗೆ ಈ ಭೂಮಿ ಏನು ಬೆಳೆಯೋ ರೀತಿ ಆಗ್ಬಿಡುತ್ತಲ್ವ ಸರ್? ಖಂಡಿತ ಆಗುತ್ತೆ. ಇವಾಗಲೇ ಕೊಪ್ಪಳದಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಮಂಡ್ಯ ಬೆಲ್ಟ್ ಅಲ್ಲೂ ಸಿಕ್ಕಾಬಟ್ಟೆ ಮಿನ್ಯೂರು ಔಷಧಿಗಳು ಹೊಡಿತಾ ಇದ್ದಾರೆ. ತುಂಬಾ ರೋಗಗಳು ಬರ್ತಾ ಇದೆ. ಏನು ಹುಡ್ತಾ ಇಲ್ವಂತೀಗ ಕೊಪ್ಪಳದಲ್ಲಿ. ಗೊತ್ತಾಯ್ತು? ಮುಂಚೆ ಪಂಜಾಬ್ ಅಲ್ಲಿ ಇತ್ತು, ಪ್ರತಿಯೊಂದು ಮನೆಯಲ್ಲೂ ಪಂಜಾಬ್ ಅಲ್ಲಿ ಕ್ಯಾನ್ಸರ್ ಇದೆ. ಕ್ಯಾನ್ಸರ್ ಟ್ರೈನ್ ಅಂತಲೇ ಬಿಟ್ಟಿದ್ದಾರೆ, ಅಜ್ಮೀರಿಗೆ ಹೋಗುತ್ತೆ. ರಾಜಸ್ಥಾನದಲ್ಲಿ ಪ್ರತಿ ದಿವಸ ಕ್ಯಾನ್ಸರ್ ಟ್ರೈನ್ ಇರುತ್ತೆ. ಹಂಗಾಗಿ ಇವೆಲ್ಲ ತಿಳಿಯೋದಕ್ಕೆ ಬೇಕಿಲ್ಲ, ಯಾರಪ್ಪ ಮಾಡ್ತಾರೆ ಅಂತ. ಇವಾಗ ನಾವು ಅದನ್ನ ತಿಳಿಯೋದಕ್ಕೆ ಹೋಗ್ತಾ ಇಲ್ಲ, ತಿಳಿಯೋದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಈಗ. ಗೊತ್ತಾಯ್ತಾ? ಅದ್ರ ಬದಲು ನೋಡಿ, ಈಗ ಅಡಿಕೆ ಸಿಪ್ಪೆದು ಬೆಂಕಿ ಇಕ್ಬಾರ್ದು. ಅದಕ್ಕೆ ಕೆಲವೊಂದು ಯೂನಿವರ್ಸಿಟಿಗಳು ಕಲ್ಚರಲ್ಲೂ ಮಾಡಿದ್ದಾರೆ, 3 ತಿಂಗಳಲ್ಲಿ ಕರಗದ. ಗೊತ್ತಾಯ್ತಾ? ನನಗ್ ತಗೊಂಬಂದು ಸುರಿತಾರೆ, ಹತ್ರ ಆಗೈತೆ ಒಂದ್ ಸ್ವಲ್ಪ ಸುರಿತಾರೆ. ಅದು ಕೆಲವ್ರು ಬೆಂಕಿ ಇಕ್ತಾರೆ. ಅದಕ್ಕೆ ನಾವು ಸುರಿಸ್ಕೊಂಡು ಅದಕ್ಕೆ ಜೀವಾಮೃತ ಗಂಜಲ ಎಲ್ಲ ಹಾಕ್ಬಿಟ್ರೆ. ಯಾವ ರೀತಿ ಮಾಡೋದು ಸ್ವಲ್ಪ ಹೇಳಿ ಸರ್. ಅದನ್ನ ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಅಲ್ಲಿ ರಾಶಿ ಹೊಡೆದಿದೀವಿ, ತೋರಿಸ್ತೀವಿ ಈಗ. ಗೊತ್ತಾಯ್ತಾ? ಇದು ಈ ಅಡಿಕೆ ತೋಟದಲ್ಲಿ ಇಷ್ಟು ವ್ಯವಸ್ಥೆ ಇದೆ ನಮ್ಗೆ. ಯಾವುದು ಉಳುಮೆ ಇಲ್ಲ, ಗೊಬ್ಬರ ಹೊರಗಡೆಯಿಂದ ತಂದಿಲ್ಲ. ಒಳ್ಳೆ ತಂಪಾಗಿದೆ ಸರ್ ನಿಮ್ ತೋಟ ಅಲ್ವಾ? ಇದನ್ನ ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ನೀರ್ ನೋಡಿ, ಎಲ್ಲೋ ಒಂದ್ಸತಿ ನೀರಿದೆ ಅಷ್ಟೇ, ಅಷ್ಟೊಂದು ನೀರ್ನು ಕೊಟ್ಟಿಲ್ಲ. ಸರ್ ಜೇಡಗಳೆಲ್ಲ ಇದೆ ಸರ್ ಇದ್ರಲ್ಲಿ? ಜೇಡಗಳೆಲ್ಲ ತುಂಬಾ ಇದೆ. ಜೇಡ ಇತ್ತಂದ್ರೆ ಒಳ್ಳೆ. ಜೇಡಗಳು ಎಷ್ಟು ಕೆಲಸ ಮಾಡ್ತಾ ಗೊತ್ತಾ? ಫುಕ ಕಂಡು ಹಿಡಿದಿದ್ದು ಹೆಂಗೆ ಅಂದ್ರೆ, ಭತ್ತ ಬೆಳಿತಾ ಇದ್ನಲ್ಲ, ಭತ್ತ ಬೆಳಿಬೇಕಾದ್ರೆ ತುಂಬಾ ಜೇಡ ಕಟ್ಟಿದ್ದೆ. ಯಾಕೆಂದ್ರೆ ಅವನು ಇದು ಕ್ರಿಮಿನಾಶಕ ಬಳಸ್ತಿರ್ಲಿಲ್ಲ. ಆ ಜೇಡ ಎಣಿತಾ ಇರುತ್ತೆ ನೋಡಿ. ಯಾಕೆ ಎಣಿಯುತ್ತೆ? ಕೀಟಗಳನ್ನ ಅಟ್ರಾಕ್ಷನ್ ಮಾಡಿ ಬಲೆ ಒಳಗಡೆ ಸಿಗಾಕೊಂಡು ಹೋಗಿ ತಿನ್ನಕ್ಕೆ.
ಅದು ರೈತನಿಗೆ ಎಷ್ಟು ಉಪಯೋಗ ಅಂತಂದ್ರೆ ಹ್ಮ್. ಹೊರಗಡೆಯಿಂದ ಬರ್ತಕ್ಕಂಥ ಕೀಟಗಳನ್ನ ಬೆಳೆಗಳ ನಾಶ ಮಾಡೋದಕ್ಕೆ ಬರ್ತಾವಲ್ಲ ಅಲ್ಲಿ ಸಿಗಾಕೊಂಡು ತಿನ್ನುತ್ತೆ ಜೇಡ. ತುಂಬಾ ಇದರಿಂದ ಹೆಲ್ಪ್ ಮಾಡುತ್ತೆ. ರೈತಗೆ ಹೆಲ್ಪ್ ಆಗುತ್ತೆ. ಒಂದು ಪಕ್ಷಿಗಳು, ಇನ್ನೊಂದು ಜೇಡ, ಹ್ಮ್. ಇಷ್ಟನ್ನು ಹೆಲ್ಪ್ ಮಾಡ್ತವೆ. ಪಕ್ಷಿಗಳು ಯಾವ ತರ ಅಂದ್ರೆ ಕೀಟ ಇಕ್ಕಿ ತಿನ್ನುತ್ತೆ. ಇಕ್ಕಿ ತಿಂದ್ಬಿಟ್ಟು ಅಲ್ಲಿ ಒಂದು ಇಕ್ಕೆ ಬಿಟ್ಟೋಗುತ್ತೆ. ಹ್ಮ್. ಗೊತ್ತಾಯ್ತಾ? ಇಕ್ಕೆ ಬಿಟ್ರೆ ಇಕ್ಕೆನಲ್ಲಿ ಏನಾಗುತ್ತೆ ಅಂದ್ರೆ ಮೈಕ್ರೋಬ್ಸ್ ಡೆವಲಪ್ ಆಗುತ್ತೆ ತುಂಬಾ. ಗೊತ್ತಾಯ್ತಾ? ಪಕ್ಷಿ ಇಲ್ಲ ಅಂದ್ರೆ ರೈತ ಇಲ್ಲ. ಹ್ಮ್. ಕೆಲವು ಸಂತತಿಗಳು ನಾಶ ಆಗ್ತಾ ಇದ್ದಾವೆ. ಯಾಕೆಂದ್ರೆ ಮಾನಕ್ರೋಟೋಪಸ್ಸು ಮತ್ತು ಇವೆಂಥವು ಬೆಳೆಗೆ ರೋಗನಾಶಕ ಹೊಡಿತಾರಲ್ಲ, ಇವರಿಂದ ಆಹಾರ ತಿಂದು ಮತ್ತೆ ಆ ವಾಸನೆ ಕುಡಿದು ಸಂತತಿ ಕಡಿಮೆ ಆಗ್ತಾ ಇದೆ ಪಕ್ಷಿಗಳದ್ದು. ಇಲ್ಲ ಇವತ್ತು ಗುಬ್ಬಚ್ಚಿ ಕಾಗೆ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಜೇನುಹುಳುಗಳು ಕೂಡ ಸಾಯ್ತಾ ಇದೆ ಸರ್ ಈ ಹೌದು, ಕೆಮಿಕಲ್. ಯಾರಿಗೂ ಬೇಕಿಲ್ಲ ಇದು ಹೌದು. ವ್ಯವಸ್ಥೆ, ಯಾರಿಗೂ ಬೇಕಿಲ್ಲ. ಬಂಜರು ಮಾಡಿ ನೆಕ್ಸ್ಟ್ ಹೋಗೋದು ಅಷ್ಟೇ ಬೇಕಾಗಿರೋದು. ಹ್ಮ್. ಕಳೆನಾಶಕ, ವಿಪರೀತ ಕಳೆನಾಶಕ ಹೊಡಿತಾರೆ. ಅದು ಸರ್, ನಾನು ಕೆಲವ್ರಿಗೆ ಹೇಳ್ತೀನಿ ಕಳೆನಾಶಕ ಹೊಡಿಬೇಡಿ, ಅದರಿಂದ ತುಂಬಾ ಹಾನಿ ಇದೆ ಅಂತ. ಅವ್ರು ಕೇಳೋದಿಲ್ಲ. ಬೇರೆಯವ್ರಿಗೆ ಹಾನಿ ಅಲ್ಲ, ಹೌದು. ಅವನ್ ವಾಸನೆ ಕುಡಿತಾನಲ್ಲ, ಅವ್ನಿಗೆ. ಬೆಳಿಗ್ಗೆದ್ದು ತೋಟಕ್ಕೆ ಹೋಗ್ತಾನಲ್ಲಪ್ಪ, ಅಲ್ಲಿ ಎಷ್ಟು ವಾಸನೆ ಕುಡಿತಾನೆ. ಹೌದು. ಅವನ್ ಚರ್ಮದ ಮುಖಾಂತರ ದೇಹ ಸೇರುತ್ತೆ. ಹ್ಮ್. ಗೊತ್ತಾಯ್ತಾ? ಬೇರೆ ದೇಶದವರು ಬ್ಯಾನ್ ಮಾಡಿದ್ದಾರೆ, ಇವರು ನಮ್ಮ ಇಂಡಿಯಾದವ್ರು ಉಪಯೋಗಿಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ ನೀವು ತಿಳುವಳಿಕೆ ಹೇಳ್ತಾ ಇದೀವಿ. ಹೌದು. ಕೆಲವ್ರು ಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಂಡು. ನಾನು ಕೆಲವ್ರಿಗೆ ಹೇಳ್ತೀನಿ ಸರ್, ಅಲ್ವಾ? ಹೊಡಿಬೇಡಿ ಇದನ್ನ. ಈಗ ಇಲ್ಲಿ ದುಡ್ಡು ಖರ್ಚು ಮಾಡ್ಬೇಕು ಇದು ಕಳೆ ಹೊಡಿಯೋದಿಕ್ಕೆ ಅಂತ ಅಂತಾರೆ. ಹೌದು. ಈ ವಾಸನೆ ಕುಡಿದು ಅದು ಬೋರ್ವೆಲ್ ಹತ್ರ ಇದ್ರೆ ಮಳೆ ಬಿದ್ದಾಗ ಆ ನೀರೆಲ್ಲ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಹೌದು. ಅರ್ಥ ಆಯ್ತಾ? ಕೆರೆ ಹತ್ರದಲ್ಲಿ ಇದ್ರೆ ನೀರು ಕೊಚ್ಕೊಂಡು ಹೋದಾಗ ಜಮೀನ್ ನೀರು ಕೆರೆಗೆ ಹೋಗುತ್ತೆ, ಪಾಯ್ಸನ್ ಆಗಿರುತ್ತೆ. ಆ ನೀರು ನದಿಗೆ ಹೋಗುತ್ತೆ, ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರದಲ್ಲಿ ಉಪ್ಪು ಯಾರು ತಿಂತೀರಾ? ನಾವೇ ತಿನ್ನೋದಲ್ವ. ಇದು ಸೈಕಲ್ ಆಗ್ತಾ ಇದೆ. ನನಗೆ ಯಾಕಪ್ಪ ಅಂದ್ರೆ ನಿನಗೂ ವಾಪಸ್ ಕೊಡುತ್ತೆ, ಉಪ್ಪು ಮತ್ತೆ ಸೇರುತ್ತೆ ದೇಹಕ್ಕೆ. ನೀರು ಮುಖಾಂತರ ವಾಸನೆ ಬರುತ್ತೆ, ಗಾಳಿ ಮುಖಾಂತರ ನಿನಗೆ ಕಳೆನಾಶಕದ್ದು ಬರುತ್ತೆ. ಯಾರಪ್ಪ ಬೇಗ ಹೊಡೆದ್ಬಿಟ್ಟು ಮನೆ ಸೇರ್ತೀರಾ, ಅದೇ ಸಮಯ ಹಣನ ಹೋಗಿ ಹಾಸ್ಪಿಟ್ಲಿಗೆ ವೆಚ್ಚ ಮಾಡ್ತೀರಾ. ಕರೆಕ್ಟಾ? ಹೌದು. ಇದನ್ನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ನನಗೇನಾಗಬೇಕು, ಕಳೆನಾಶಕ ಹೊಡೆದ್ಬಿಟ್ಟು ಮನೆಯಲ್ಲಿ ಇದ್ಬಿಟ್ರೆ ನಿನಗೆ ಅದು ತೊಂದರೆ ಕೊಡ್ತಾರೆ, ಪರಿಸರಕ್ಕೆ ತೊಂದರೆ ಕೊಡ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಜನ. ಸರ್, ಮತ್ತೆ ಕೆರೆ ಸಹ ಕೂಡ ರೈತರಿಗೆ ಹೆಲ್ಪ್ ಮಾಡುತ್ತೆ ಸರ್. ಇಲಿಗಳು ನಾಶ ಕಡಿಮೆ ನೋಡಿ. ಮನುಷ್ಯ ಒಬ್ಬ ಬಿಟ್ರೆ ಬೇರೆ ಎಲ್ಲಾ ಜೀವರಾಶಿಗಳು ಮನುಷ್ಯನಿಗೆ ಮತ್ತೆ ಪರಿಸರಕ್ಕೆ ಯಾವುದು ಮಾರಕವಲ್ಲ. ಮನುಷ್ಯ ಮಾತ್ರ ಮಾರಕ. ಯಾರು ಈ ಥರ ಎಲ್ಲ ಮಾಡ್ತಾರೋ, ಕೆಮಿಕಲ್ ಹಾಕಿ ಮತ್ತೆ ಎಲ್ಲ ಕಾಡು ನಾಶ ಮಾಡಿ ಮಾರಕವಾಗಿರುತ್ತೆ. ನೋಡಿ, ಇಲ್ಲಿ ರೋಡ್ ರಸ್ತೆ ಇದೆಯಲ್ಲ, ನನ್ನ ಹಸು ಇಲ್ಲಿ ಓಡಾಡಿದ್ರೆ ಹುಲ್ಲುಟ್ಟುತ್ತೆ, ನಾನು ಡೈಲಿ ಓಡಾಡಿದ್ರೆ ಹುಲ್ಲುಟ್ಟಲ್ಲ. ಯಾಕೆ? ಹೌದು. ಗೊತ್ತಾಯ್ತಾ? ನಮ್ಮ ಕಾಲ ಅಷ್ಟು ವಿಷ ಪಾಯ್ಸನ್ ಆಗಿರುತ್ತೆ, ತುಳಿದು ತುಳಿದು ತುಳಿದು. ಹೌದು. ಗೊತ್ತಾಯ್ತಾ? ಅದಕ್ಕೆ ಹೇಳೋದು, ಪರಿಸರಕ್ಕೆ ಮನುಷ್ಯ ಏನ್ ಕೊಟ್ಟೆ ನೀನು? ನೀನು ಆಸ್ತಿ ಮಾಡಿ ಹೋಗಿರ್ಬೋದು, ಇಷ್ಟು ವರ್ಷ ಗಾಳಿ ತಗೊಂಡಿದೀಯಾ, ವಾಪಸ್ ಏನ್ ಕೊಟ್ಟೋಗಿದೀಯಾ? ನಿಂದು ಆಸ್ತಿ ಒಂದು ಉಳ್ಕೊಂಡಿದೆ, ನೀನು ಗಾಳಿ ತಗೊಂಡೋಗಿರೋ ಸಾಲದಲ್ಲೇ ಹೋಗಿರ್ತೀಯ. ಆ ಕರ್ಮ ಯಾರು ತೀರ್ಸೋದು? ಒಂದು ಮರ ಇದ್ರೆ ಎಷ್ಟು ಗಾಳಿ ಕೊಡುತ್ತೆ, ಮನುಷ್ಯ ಏನ್ ಕೊಡ್ತಾನೆ? ಅದ್ರ ಕೆಳಗಡೆ ನಿಂತಿರ್ತಾನೆ, ಅದನ್ನ ನೋಡ್ತಾನೆ, ನಾಳೆ ಅದು ಕಡ್ಕೊಂಡ್ ಬರ್ತಾನೆ. 3000 ಗಿಡ ನೆಡ್ಸೋದಕ್ಕೆ ಪ್ರೇರಣೆ ಕೊಟ್ಟಿದ್ದೀನಿ ನಾನು ಕಾಲೇಜ್ ಮಕ್ಕಳಿಗೆ. ಮತ್ತೆ ನಾವು ಮಿಯಾವಾಕಿ ಅಲ್ಲಿ ತೋರಿಸ್ತೀನಿ ನಿಮಗೆ, ಫಾರೆಸ್ಟ್ ಎಲ್ಲ ಮಾಡಿಸಿದ್ವಿ, ರೋಡ್ ಸೈಡಲ್ಲಿ ನಡೆಸ್ತೀವಿ. ಇವನು ಯಾಕಪ್ಪ ಇಷ್ಟೊಂದು ಗಿಡ ನೆಡ್ಸ್ತಾನೆ, ಇವನು ಸಾಲುಮರಕ್ಕೆ ತಿಮ್ಮಕ್ಕನ ಪ್ರಶಸ್ತಿ ಅಲ್ಲ. ಪ್ರಶಸ್ತಿ ಯಾವನಿಗೆ ಬೇಕು? ನಾನು ಬದುಕೋದಕ್ಕೆ ನಾನು ಸಾಲ ಬಿಟ್ಟು ಹೋಗ್ತೀನಿ. ನೆಕ್ಸ್ಟು ನಮ್ಮ ಮಕ್ಕಳಿಗೆ ಗಾಳಿ ಬೇಕು, ಎಲ್ಲ ಪ್ರಾಣಿ ಪಕ್ಷಿಗಳು ಬೇಕು, ಅದಕ್ಕೆ ನಾವು ಮರ ಗಿಡ ನೆಡೋದು ಅಂತ ಹೇಳ್ತೀನಿ ನಾನು. ಪ್ರತಿಯೊಬ್ಬರು ಒಂದು ಗಿಡ ನೆಡಿ ಅಂತೀವಿ, ಆ ಗಿಡನ ತಬ್ಕೊಂಡು ನಾವು ಅದನ್ನ ಆಲಿಂಗನ ಮಾಡಿಸಿ ಅದಕ್ಕೆ ಉಸಿರಾಟ ನಡೆಸ್ತೀವಿ, ಧ್ಯಾನ ಮಾಡಿಸ್ತೀವಿ. ಗೊತ್ತಾಯ್ತಾ? ಅದು ಹಲಸಿ ಮರ ಇದೆ, ಹಲಸಿ ಮರದಲ್ಲಿ ಪ್ರತಿ ವರ್ಷ 40,000 ರೂಪಾಯಿ ಸಿಗುತ್ತೆ ಒಂದ್ರಲ್ಲಿ. ಚಿಪ್ಸ್ ಮಾಡ್ತೀವಿ, ವ್ಯಾಲ್ಯೂ ಎಡಿಷನ್ ಮಾಡ್ತೀವಿ, ಕೊಬ್ಬರಿ ಎಣ್ಣೆಲಿ ಮಾಡ್ತೀವಿ. ಇಲ್ಲೇ ಬಂದು ಹುಡಿಕೊಂಡು ತಗೊಂಡೋಗ್ತಾರೆ. ಅರಿಶಿನ ಇದೆಯಾ, ಅದೊಂದು ಬಿಟ್ಟಿದೆ ನೋಡಿ, ಅರಿಶಿನ ಇದೆ, ಬೇಕಾದಾಗ ಕಿತ್ಕೋಬಹುದು. ಇದು ನಾವು ಮಾಡ್ತಕ್ಕಂಥದ್ದು ಈ ನೈಸರ್ಗಿಕ ಕೃಷಿ, ಅಡಿಕೆನಲ್ಲಿ ಮಾಡ್ತಿರೋದು. ಒಂದು ನಿಮ್ಗೆ ಅನ್ಸಿದ್ದೇನು? ನೀರು ಉಳಿತು, ಗೊಬ್ಬರ ಉಳಿತು, ಗೊಬ್ಬರದಲ್ಲಿ ಕಾಸ್ಟ್ ಕಡಿಮೆ ಆಯ್ತು ಅಲ್ವಾ? ನಾನು ಹೇಳೋದು, ನೀವು 10 ಕ್ವಿಂಟಲ್ ಖರ್ಚು ಮಾಡಿ ಭೂಮಿ ಹಾಳು ಮಾಡಿ 10 ಕ್ವಿಂಟಲ್ ಕಿತ್ತರೆ 8 ಕ್ವಿಂಟಲ್ ಕೀಳಿ ಸಾಕು. 2 ಕ್ವಿಂಟಲ್ ಕಡಿಮೆ ಆಗಲಿ ತೊಂದರೆ ಇಲ್ಲ. ದುಡ್ಡು ಉಳಿತು, ನೇಚರ್ ಉಳಿತು, ನೀವು ಆರೋಗ್ಯವಾಗಿ ಇರ್ಬೋದು.